ಅಕುಲಣ್ಣ, ಈ ಮಣ್ಣಲ್ಲಿ ಎಷ್ಟು ಪವರ್ ಇದೆ ಅಂದರೆ, ಈ ಮಣ್ಣಲ್ಲಿ ಕಾಲಿಟ್ಟ ತಕ್ಷಣ ನಿನ್ನ ಮೀಸೆ ಯಾವಾಗಲೂ ತಿರುಗಿಸ್ತಾನೆ ಇದೆಯಾ, ಅದು ಗಂಡು ಮಟ್ಟಿದ ನಾಡಿಗಿರೋ ಪವರು. ಗೊತ್ತಾಯ್ತಲ್ಲ? 100%. ಎಸ್, ಇಲ್ಲಿ ಬಂದಿರೋರ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಪೊಲೀಸ್ ಅವರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ, ನೀವೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡದ ಪರವಾಗಿ. ಹಾಗೆ ಮಾರ್ಕ್ ಸಿನಿಮಾ ಮಾಡಬೇಕಾದಾಗ ನನಗೊಂದು ಭಾಷೆಯಲ್ಲಿ ಪ್ರಾಬ್ಲಮ್ ಇತ್ತು. ನಾನು ಮಾರ್ಕ್ ಚೆನ್ನೈ ಶೂಟಿಂಗ್ ಹೋಗಿದ್ದೆ, ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ, ಯಾಕಂದರೆ ಕನ್ನಡ ಮೀಡಿಯಮ್ಮು. ಅಲ್ಲಿ ತಮಿಳ್ನಾಡಲ್ಲಿ ತಮಿಳು ಮಾತಾಡಬೇಕು, ನನಗೆ ಬರಲ್ಲ. ಏನಿದ್ರು ಬಾಯಿಸೇನೆ, ಊಟಕ್ಕೋ ಸಂಜೆ ಊಟಕ್ಕೆ ಹೋದ್ರೂ ಸಾಕು ಅನ್ನ ಕನ್ನ ಕ್ಯಾ ಅಂದರೆ ಅವ್ರಿಗೆ ಹಿಂದಿ ಬರಲ್ಲ, ಕನ್ನಡದಲ್ಲೇ ತಮಿಳಲ್ಲೇ ಮಾತಾಡಬೇಕು. ಅದಕ್ಕೆ ನಾನು ಸುದೀಪ್ ಸರ್ಗೆ ಹೇಳೋದು, 100 ರೂಪಾಯಿ ನೋಟ್ ಇದ್ದಂಗೆ ಸುದೀಪ್ ಸರು. ಆ ನೋಟಲ್ಲಿ ಎಷ್ಟು ಭಾಷೆ ಇದೆ, ಎಲ್ಲ ಭಾಷೆನೂ ಮಾತಾಡ್ತಾರೆ. ತೆಲುಗುಗೆ ಹೋದ್ರೆ ತೆಲುಗು, ಕನ್ನಡಕ್ಕೆ ಬಂದರೆ ಕನ್ನಡ, ತಮಿಳಿಗೆ ಹೋದ್ರೆ ತಮಿಳು, ಮಲಯಾಳಂಗೆ ಹೋದ್ರೆ ಮಲಯಾಳಮ್ಮು. ಅದಕ್ಕೆ ಪ್ಯಾನ್ ಇಂಡಿಯಾ ಸ್ಟಾರ್ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಸರ್ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಸೊ ಇದೇ 25 ಡಿಸೆಂಬರ್ ಬರ್ತಾ ಇದ್ದೀವಿ. ಮಾರ್ಕ್ ಮಾಡ್ಕೊಳ್ಳಿ. ನೀವು ಇಷ್ಟು ದಿನ ನೋಡಿರೋ ಮಾಸ್ಗಿಂತಲೂ ಈ ಮಾರ್ಕು ನೆಕ್ಸ್ಟ್ ಲೆವೆಲ್ ಮಾಸ್ ಆಗಿರುತ್ತೆ. ಆದ್ರಿಂದ ಒಂದೇ ಒಂದು ಡೈಲಾಗ್ ನಂದು. ಬರ್ಲಿ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸು ಒಳಗಡೆನೆ ಮಾತಾಡ್ಕೋಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿ ಜನಕ್ಕೆ. ನಾನು ಇದೇ ಹುಬ್ಬಳ್ಳಿಯಲ್ಲಿ 2 ವರ್ಷ ಕೆಲಸ ಮಾಡ್ತಿದ್ದೆ. ಪ್ರತಿ ಭಾನುವಾರ ಸಿದ್ದೇಶ್ವರ ಮಠದಲ್ಲಿ ನಾನು ಊಟಕ್ಕೆ ಹೋಗ್ತಾ ಇದ್ದೆ. ಆ ನೆನಪು ಇವತ್ತು ಬಂತು. ಸೊ ಈ ಮಣ್ಣಿನ ಅನ್ನ ತಿಂದಿದ್ದೀನಿ, ಈ ಮಣ್ಣಿಗೆ ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೀನಿ. ನಿಮ್ಮ ಪ್ರೀತಿ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಡಿಸೆಂಬರ್ 25 ಮಾರ್ಕ್ ಮಾಡ್ಕೊಳ್ಳಿ. ಅಪ್ಪ ಡೈಲಾಗ್ ಹೇಳ್ತೀನಿ ಅಂತ ಅಂದ್ಬಿಟ್ರೆ ಮಾರ್ಕ್ ಬಗ್ಗೆ ಮಾತಾಡ್ಬೇಕಾ? ಡೈಲಾಗ್ ಬರ್ಲಿ. ಅದನ್ನೇ ಹೇಳ್ತಾನ ಅಣ್ಣ, ನೀನು ಕೇಳಿಸ್ಕೊಡಿಲ್ಲ ಅಣ್ಣ. ಅದೇ ಜೋರಾಗಿ. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸು ಒಳಗಡೆನೆ ಮಾತಾಡಬೇಕು. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್.